ಇವತ್ತು ಕೂಡ ನಿಮ್ಮನ್ನು ತುಂಬಾ ನೆನ್ಸ್ಕೋತಾ ಇದೀನಿ ಸರ್. ಇವತ್ತು ನಾನು ಊಟಕ್ಕೆ ಮುಂಚೆ 90 ಬರುತ್ತೆ, ಊಟ ಆದ್ಮೇಲೆ 120 120 130 ಒಳಗಡೆನೆ ಇರುತ್ತೆ. ಆರಾಮಾಗಿ ಭದ್ರಂ ನೇಚರ್ ಬಂದಿರೋದು ನಾನು ಹೇಳ್ತಾ ಇದೀನಿ ಸರ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ನೀವು ಯಾರು ಬೇಕಾದ್ರೂ ನಿಸ್ಸಂದೇಹ ಹೋಗಿ ಬಂದು ನೀವು ಟ್ರೀಟ್ಮೆಂಟ್ ತಗೋಬಹುದು. ನಿಜವಾಗ್ಲೂ ಖುಷಿಯಾಗಿರ್ತೀನಿ ಸರ್. ಎಲ್ಲಾರು ಹೋಗಿ ಬರ್ಬೇಕು, ರೋಡಲ್ಲಿ ಹೋಗ್ತಾ ಇದ್ರು ಕೂಡ ಏನೇ ಮಾಡ್ತಾ ಇದ್ರು ಕೂಡ ನನ್ನ ಮೈಂಡ್ ಫುಲ್ ಖುಷಿಯಾಗಿರ್ತೈತೆ. ಅಷ್ಟು ಡೌಟ್ ಇತ್ತು, ಇದು ಮಾತ್ರ ಇಲ್ದೇನೆ ಬರೀ ಸೂಜಿನಲ್ಲಿ ವಾಸಿ ಆಗುತ್ತಾ ಅಂತ ಒಂದು ತಲೆಯಲ್ಲಿ ಮೈಂಡ್ ಅಲ್ಲಿ ಇತ್ತು. ಆಲ್ಮೋಸ್ಟ್ ಈಗ ಶುಗರ್ ಅನ್ನುವಂಥದ್ದು ನಾರ್ಮಲ್ ಆಗಿದೆ ಸರ್. ಖಂಡಿತ 2 ಮಾತ್ರ ನಿಲ್ಸಿದ್ರಿ. ಇದು ತುಂಬಾ ಖಾರ ತಿನ್ನೋದು ವಿಷ ಸರ್. ಅದು ನಮಸ್ಕಾರ ವೀಕ್ಷಕರೇ, ಇವತ್ತು ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಇವತ್ತು ಸಹ ಒಬ್ರು ಪೇಷಂಟು, ಅವ್ರ ಹೆಸರು ರಾಜು ಅಂತೇಳಿ, ಅವರು ಹೇಗೆ ಅವರ ಒಂದು ಹೆಲ್ತ್ ಇಶ್ಯೂಸಿಂದ ಹೊರಗಡೆ ಬಂದರು, ಇವಾಗ ಮೊದಲು ಅವರ ಒಂದು ಹೆಲ್ತ್ ಇಶ್ಯೂಸ್ ಹೇಗಿತ್ತು, ಇವಾಗ ಹೇಗಿದೆ, ಮೊದಲು ಅವರ ಒಂದು ಲೈಫ್ ಹೇಗಿತ್ತು, ಇವಾಗ ಹೇಗಿದೆ, ಅದೆಲ್ಲದ್ರ ಬಗ್ಗೆನೂ ಮಾತಾಡೋದಕ್ಕೆ ಅವರು ಬಂದಿದ್ದಾರೆ. ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ತಗೊಳ್ತಾರೆ, ಎಲ್ಲ ಸರಿ ಹೋಗುತ್ತೆ. ಅದಾದಮೇಲೆ ವಿಡಿಯೋ ಕೊಡಬೇಕು ಅಂತ ಬಂದಾಗ ಸ್ವಲ್ಪ ಏನಂತ ಹೇಳ್ತಾರೆ, ಸ್ವಲ್ಪ ಇಲ್ಲ ನನಗಿರುವಂತಹ ಒಂದು ಹೆಲ್ತ್ ಇಶ್ಯೂಸು ಎಲ್ಲರಿಗೂ ಗೊತ್ತಾಗೋದು ಬೇಡ, ಸೊ ನಾನು ವಿಡಿಯೋ ಕೊಡೋದಿಲ್ಲ ಅಂತೆಲ್ಲ ಹೇಳ್ತಾರೆ. ನಾವು ಅವ್ರನ್ನೇನು ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಅವ್ರಿಗೆ ಬಿಟ್ಟಿರೋದು ಅಂತೇಳಿ. ಬಟ್ ಇನ್ನು ಕೆಲವರಿಗೆ ಹೇಳ್ತೀವಿ ನಾವು, ಸರ್ ನೀವು ಸರಿ ಹೋಗಿದ್ದೀರಾ, ನೀವು ಒಂದು ವಿಡಿಯೋ ಕೊಡ್ತು ಅಂತ ಹೇಳಿದ್ರೆ, ನೀವು ಮಾತಾಡ್ತು ಅಂತ ಹೇಳಿದ್ರೆ ಅದು 4 ಜನಕ್ಕೆ ರೀಚ್ ಆಗುತ್ತೆ. ಯಾಕಂದರೆ ಇಲ್ಲಿ ಜನಕ್ಕೆ ಹೇಗೆ ಅಂತ ಹೇಳಿದ್ರೆ ಹಲವಾರು ಟ್ರೀಟ್ಮೆಂಟ್ಗಳನ್ನ ನೋಡ್ತಿರ್ತಾರೆ, ಮತ್ತು ಕೆಲವೊಂದು ಏನು ಅಂತ ಹೇಳಿದ್ರೆ ಇಂಪ್ಲಾಂಟ್ ಮಾಡಿಬಿಟ್ಟಿರ್ತಾರೆ ಮೈಂಡಲ್ಲಿ. ಈ ಥರದೊಂದು ಹೆಲ್ತ್ ಇಶ್ಯೂಸ್ ಬಂತು ಅಂತ ಹೇಳಿದ್ರೆ ಅದು ಸರಿ ಹೋಗೋದೇ ಇಲ್ಲ, ಜೀವನ ಪರ್ಯಂತ ಮಾತ್ರೆ ತಗೋಬೇಕು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಸೊ ಏನಂತ ಹೇಳಿದ್ರೆ ಜನ ಅದಕ್ಕೆ ಹೋಗ್ಬಿಟ್ಟಿರ್ತಾರೆ. ಸೊ ಅದರಿಂದ ಅವ್ರು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಥರ ಕೆಲವರು ಏನು ಸರಿ ಮಾಡ್ಕೊಂಡಿರ್ತೀರ ಬಂದು ಮಾತಾಡಿದಾಗ ಏನಾಗುತ್ತೆ, ಅದು ಜನಕ್ಕೆ ರೀಚ್ ಆಗುತ್ತೆ. ಜನಕ್ಕೆ ರೀಚ್ ಆದಾಗ ಹೌದಾ ಇಲ್ಲೂ ಸರಿ ಹೋಗುತ್ತಾ ಅಂತೇಳಿ ಅವ್ರೇನು ಬಂದು ಟ್ರೀಟ್ಮೆಂಟ್ ತೊಗೊಂಡು ಸರಿ ಹೋಗ್ತಾರಲ್ಲ, ಆ ಒಂದು ಪುಣ್ಯ ಬರೀ ನಾನು ಟ್ರೀಟ್ಮೆಂಟ್ ಕೊಟ್ಟಿರ್ತೀನಿ ನನಗೆ ಮಾತ್ರ ಅಲ್ಲ, ಅದು ನಿಮಗೂ ಸಹ ಸೇರುತ್ತೆ. ಯಾಕೆಂತೇಳಿ ಎಲ್ಲರೂ ಸಹ ಭಾಗಿಯಾಗಿರ್ತೀರ, ಆ ಒಂದು ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಸಿಗುತ್ತೆ. ಸೊ ಆ ಥರ ನಾನು ಹೇಳ್ತಿರ್ತೀನಿ. ಬಟ್ ಕೆಲವರು ವಿಡಿಯೋ ಕೊಡೋದಕ್ಕೆ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡೋದಿಲ್ಲ. ಬಟ್ ಇವತ್ತು ನಮ್ಮ ಜೊತೆ ರಾಜು ಸರ್ ಬಂದಿದ್ದಾರೆ, ಅವರು ವಿಡಿಯೋ ಕೊಡೋದಕ್ಕೆ ತುಂಬ ಖುಷಿ ಪಡ್ತಿದ್ದಾರೆ. ಬನ್ನಿ ನಾವು ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ನಾನು ನಿಮ್ಮೆಲ್ಲರನ್ನೂ ಸಹ ಈ ಒಂದು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಬಂದು ಭದ್ರಂ ನೇಚರ್ಸ್ ಕ್ಲಿನಿಕ್ ಹೆಲ್ದಿ ಯಾವಾಗಲೂ ಅಂತೇಳಿ. ನಮ್ಮ ಕ್ಲಿನಿಕ್ ಬಂದು RR ನಗರ್ ಬೆಮ್ಮೆಲ್ ಲೇಔಟಲ್ಲಿ ಇರುವಂಥದ್ದು ಭದ್ರಂ ನೇಚರ್ಸ್ ಕ್ಲಿನಿಕ್ ಅಂತ ಹೇಳಿ ಇದರ ಹೆಸರು. ನಾವು ಪಾಸ್ಟ್ 15 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇಲ್ಲಿ RR ನಗರಲ್ಲಿ ಒಂದು 3 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಥರದೊಂದು ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ದ ಪಕ್ಷದಲ್ಲಿ ಒಂದ್ಸತಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ ನೋಡಿ. ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಸರಿ ಹೋಗುತ್ತೆ ಅನ್ನೋಂಗಿದ್ರೆ ಮಾತ್ರ ನಾವು ತಗೊಳ್ಳೋಂಥದ್ದು ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ನಿಮ್ಗೆ ಏನು ಸಜೆಷನ್ಸ್ ಕೊಡಬೇಕು ಸಜೆಷನ್ಸ್ ಕೊಟ್ಬಿಟ್ಟು ಕಳಿಸೋವಂಥದ್ದು ಇರುತ್ತೆ. ಸೊ ಬನ್ನಿ ವೀಕ್ಷಕರೇ, ಈಗ ವೆಯ್ಟ್ ಮಾಡೋದು ಬೇಡ, ರಾಜು ಸರ್ನ ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ರಾಜು ಸರ್ ನಮಸ್ಕಾರ ಸರ್. ತುಂಬಾ ಸಂತೋಷ ಆಯ್ತು ನೀವು ಇವತ್ತು ವಿಡಿಯೋ ಕೊಡೋದಕ್ಕೆ ಒಪ್ಕೊಂಡು ಬಂದಿದ್ದೀರಾ. ಮೊದಲು ನೀವು ಒಂದು 50% 60% ರೆಡಿ ಆದಾಗ ಒಂದು ಶಾರ್ಟ್ ವಿಡಿಯೋ ಅಂತ ತಗೊಂಡಿದ್ವಿ ನಾವು. ಸೊ ಇವತ್ತು ಫುಲ್ ವಿಡಿಯೋ, ನೀವು ಫುಲ್ ಆರೋಗ್ಯ ಅಂದ್ರೆ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಇಂದ ಹೊರಗೆ ಬಂದಿದ್ದೀರಾ. ಜೊತೆಗೆ ಈಗ ಎಷ್ಟು ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿ ಎಷ್ಟು ದಿನ ಆಯ್ತು ಸರ್? 1 ತಿಂಗಳಾಯ್ತು ಸರ್. 1 ತಿಂಗಳಾಯ್ತಲ್ಲ, 1 ತಿಂಗಳ ಮೇಲೆ ಟ್ರೀಟ್ಮೆಂಟ್ ಸ್ಟಾಪ್ ಆಗಿದೆ. ಅಂಡ್ ಇವಾಗ ಡಯಟ್ ಆ ತರದೆಲ್ಲ ಡಯಟ್ ಏನು ಇಲ್ಲ, ನಾರ್ಮಲ್ ಆಗಿ ಎಲ್ಲ ಊಟ ಮಾಡ್ತಿದ್ವಿ. ಅಂಡ್ ಊಟ ಆದ್ಮೇಲೆ ಆಲ್ಮೋಸ್ಟ್ ಸರ್ಗೆ ಈಗ 115 ಏನೋ ಬಂದಿದೆ, ಊಟ ಆದ್ಮೇಲೆ 115 ಬಂದಿದೆ. ಸೊ ಆಲ್ಮೋಸ್ಟ್ ಈಗ ಶುಗರ್ ಅನ್ನುವಂಥದ್ದು ನಾರ್ಮಲ್ ಆಗಿದೆ. ಸರ್ ಹೇಳಿ ಸರ್, ಸೊ ನಿಮ್ಮ ಒಂದು ಜರ್ನಿ ಹೇಳಿ ಸರ್. ನಿಮ್ಗೆ ಹೇಗೆ ಇದು ನಮ್ಮ ಟ್ರೀಟ್ಮೆಂಟ್ ಗೊತ್ತಾಯ್ತು, ಇಲ್ಲಿ ಹೇಗೆ ಬಂದ್ರಿ, ಮತ್ತೆ ಈ ಟ್ರೀಟ್ಮೆಂಟ್ ಹೇಗೆ ಅನಿಸ್ತು ನಿಮಗೆ, ಮತ್ತೆ ಇವಾಗ ಹೇಗೆ ನಿಮ್ಗೆ ಫೀಲ್ ಆಗ್ತಿದೆ, ಒಂದು ಜರ್ನಿ ಹೇಳಿ ಸರ್. ಇಲ್ಲಿ ನಾನು ಬರ್ಬೇಕು ಅಂತಂದ್ರೆ ನಮ್ಮ ಬ್ರದರ್ ಒಬ್ರು ನಿಮ್ಮ ಯೂಟ್ಯೂಬ್ ಇಂದ ಲಿಂಕ್ ಕಳಿಸಿದ್ರು. ಆ ಲಿಂಕ್ ನ ನೋಡಿ ನಾನು ಬರ್ಬೇಕು ಅಂತ ನನ್ನ ಮನಸ್ಸಲ್ಲಿ ಉತ್ಸಾಹ ಆಯ್ತು. ಸರಿ, ನನಗೂ ಒಂದ್ಸಲ ಫಸ್ಟ್ ಡೌಟ್ ಇತ್ತು, ಇದು ಮಾತ್ರ ಇಲ್ದೇನೆ ಬರೀ ಸೂಜಿನಲ್ಲಿ ವಾಸಿ ಆಗುತ್ತಾ ಅಂತ ಒಂದು ತಲೆಯಲ್ಲಿ ಮೈಂಡ್ ಅಲ್ಲಿ ಇತ್ತು. ಬಟ್ ಆದ್ರೂ ಒಂದ್ಸಲ ನೋಡೋಣ ಯಾವ ತರ ಇದು ಟ್ರೀಟ್ಮೆಂಟ್ ಮಾತ್ರ ಇಲ್ದೇನೆ ವಾಸಿ ಮಾಡ್ತೀನಿ ಅಂತ ಯಾಕೆ ನಾನು ಹೋಗ್ಬಾರ್ದು ಅನಿಸ್ತು. ಬಟ್ ಬಂದು ಒಂದು ನೀವು ಹೇಳಿದ್ದು ಸ್ಟಾರ್ಟಿಂಗ್ ನನ್ಗೆ ಡೈರೆಕ್ಟ್ ಹೇಳಿದ್ರಿ ಈ ತರ ಇರ್ಬೇಕಿತ್ರ ಅಂತ. ಒಂದು 15 ದಿವಸ ಆದ್ಮೇಲೆ ನೀವು ಒಂದು 2 ಮಾತ್ರೆ ತಗೊಂತಾ ಇದ್ದಿದ್ದು 1 ಮಾತ್ರೆ ಹೇಳಿದ್ರಿ. ಅವಾಗ ನನ್ಗೆ ಫಸ್ಟ್ ಸ್ಟಾರ್ಟಿಂಗ್ 250 ಬರ್ತಾ ಇತ್ತು ಊಟ ಆದ್ಮೇಲೆ. ನೀವು 1 ಮಾತ್ರೆ ಸ್ಟಾಪ್ ಮಾಡಿ ನನ್ಗೆ 160 ಬಂತು ಆ ಟೈಮಲ್ಲಿ. ನನ್ಗೆ ಅವಾಗ ತುಂಬಾ ಹೋಪ್ ಆಯ್ತು, 100% ನಾನು ಕ್ಯೂರ್ ಮಾಡ್ಕೋತೀನಿ ಅನ್ನೋ ಒಂದು ಭರವಸೆ ಬಂತು. ಬಟ್ ನೀವ್ ಹೇಳಿದ್ರೆ ಕಷಾಯ ಆಗಿರ್ಬೋದು, ಒಂದು ಡಯಟಿಂಗ್ ಆಗ್ಬೋದು, ಮತ್ತೆ ವಾಕಿಂಗ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಹೇಳಿದ್ರೆ ಅದನ್ನ ಫಾಲೋ ಅಪ್ ಮಾಡ್ಕೊಂಡ್ ಬಂದೆ. ಫಾಲೋ ಅಪ್ ಮಾಡಿ 2 ಮಾತ್ರೆ ನಿಲ್ಸಿದ್ರಿ. 2 ಮಾತ್ರೆ ನಿಲ್ಸಿದ್ಮೇಲೆ ನನ್ಗೆ ಸ್ಟಾರ್ಟಿಂಗ್ ಅವಾಗ 160 170 ಇತ್ತು. ಬಟ್ ಅದು ಇನ್ನೊಂದು 10 ದಿವಸ
ಒಂದು 8-10 ದಿವಸ ನಾನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ಮತ್ತೆ ಸ್ಟಾರ್ಟ್ ರೀ ಮಾಡಿದ್ಮೇಲೆ ನಾನು ನಾರ್ಮಲ್ ಸ್ಟೇಜಿಗೆ ಬಂತು ಸರ್. ನಾರ್ಮಲ್ ಬಂದಾಗಂತೂ ನನ್ಗೆ 100% ಹೋಪ್ ಅನ್ನಿಸ್ತು. ತುಂಬಾ ಚೆನ್ನಾಗಿ ನನ್ಗೆ ವರ್ಕ್ ಆಗ್ತಾ ಇದೆ, ಆರಾಮಾಗಿ ಇಲ್ಲಿ ಮಾಡ್ಕೋಬಹುದು ಅಂತ. ಇನ್ನೂ ಒಂದು 10 ದಿವಸ ನಿಮ್ಮ ಹತ್ರ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಅದು ಇನ್ನೂ ಒಂದು 2 ಟ್ರೀಟ್ಮೆಂಟ್ ಕಮ್ಮಿನೇ ಇತ್ತು. ಆ ಟೈಮ್ಗೆ ಅಷ್ಟೆಲ್ಲ ನನಗೆ 110-115 ಒಳಗಡೆನೆ ರೀಚ್ ಆಯ್ತು. ಆಮೇಲೆ ನೀವು ಹೇಳಿದ್ರಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ, ನಾವ್ ಹೇಳಿ ಡೈರೆಕ್ಟ್ ನೀವು ಫಾಲೋ ಮಾಡ್ಕೊಂಡು ಹೋಗಿ ಅಂತ. ಇವತ್ತು ಕೂಡ ನಿಮ್ಗೆ ತುಂಬಾ ನೆನ್ಸ್ಕೋತಾ ಇದೀನಿ ಸರ್. ಇವತ್ತು ನಾನು ಊಟಕ್ಕೆ ಮುಂಚೆ 90 ಬರುತ್ತೆ, ಊಟ ಆದ್ಮೇಲೆ 120-120 ಒಳಗೇನೆ 130 ಒಳಗಡೆನೆ ಇರುತ್ತೆ. ಆರಾಮಾಗಿ ಭದ್ರಂ ನೇಚರ್ ಬಂದಿರೋದು ನಾನು ಹೇಳ್ತಾ ಇದೀನಿ ಸರ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ನೀವು ಯಾರು ಬೇಕಾದ್ರೂ ನಿಸ್ಸಂದೇಹವಾಗಿ ಬಂದು ನೀವು ಟ್ರೀಟ್ಮೆಂಟ್ ತಗೋಬಹುದು. ಅಷ್ಟು ತುಂಬಾ ಖುಷಿ ಇದೆ. ಬಟ್ ನಂಬಿಕೆ ಇರ್ಬೇಕು ಸರ್, ಅಷ್ಟೇ, ಏನಿಲ್ಲ. ನಾನು ವಾಸಿ ಮಾಡ್ಕೋತೀನಿ, ನಂಬಿಕೆ ಇರ್ಬೇಕು. ಸರ್ ಹೇಳಿದ್ರೆ ಡೈಟ್ ನಾನು ಫಾಲೋ ಮಾಡ್ತೀನಿ, ನಂಬಿಕೆ ಇಟ್ಕೊಂಡ್ ಬರ್ಬೇಕು. ನಾನು ಎಲ್ಲರ ತರನು ಇವಾಗ ನಮ್ ಬಾಡಿ ಇದ್ದಂಗೆ ಇನ್ನೊಬ್ಬ ಬಾಡಿ ಇರೋದಿಲ್ಲ. ಕೆಲವ್ರು 6 ತಿಂಗಳು ತಗೊಳ್ತಾರೆ, ಕೆಲವ್ರು 1 ವರ್ಷ ತಗೊಳುತ್ತೆ, ಕೆಲವ್ರು 1 ತಿಂಗಳಲ್ಲೇ ನೀವು ಹೇಳಿದ್ರೆ 1 ಪ್ಯಾಕೇಜ್ ಅಲ್ಲೇ ರಿಕವರಿ ಆಗ್ತಾರೆ. ನಾನು ಅನ್ಕೊಂಡಿರ್ಲಿಲ್ಲ ಸರ್. 10 ವರ್ಷ, ನನ್ಗೆ 8-10 ವರ್ಷ ಆಗಿತ್ತು ನನ್ಗೆ ಶುಗರ್ ಬಂದು 10 ವರ್ಷ ಆಗಿತ್ತು. ನನ್ಗೆ ಇಷ್ಟು ಬೇಗ ವಾಸಿ ಆಗುತ್ತೆ ಅಂತ ನನ್ ಕನ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನಿಮ್ ಭದ್ರಂ ನೇಚರ್ಗೆ ಎಷ್ಟು ಆಕ್ಸೆಪ್ಟ್ ಹೇಳಿದ್ರು ನನ್ ಸಾಲಲ್ಲ. ಅದ್ ಮೇನ್ ಆಗಿ ಏನಂತ ಹೇಳಿದ್ರೆ ಸರ್, ಇಲ್ಲಿ ನಮ್ಮ ಕನ್ಸಲ್ಟೇಷನ್ ಟೈಮ್ ಅಲ್ಲಿ ಸರ್ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಪೇಷಂಟ್ಸ್ಗೆ ಕನ್ಸಲ್ಟೇಷನ್ ಟೈಮ್ ಅಲ್ಲೇ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇಡ್ತೀವಿ. ಅಂದ್ರೆ ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿದ್ರೆ ಕೆಲವೊಂದನ್ನು ತಿನ್ಬೇಡಿ ಅಂತ ಹೇಳ್ತೀವಿ. ಅದು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಅದೇನು ಮ್ಯಾಟರ್ ಆಗಲ್ಲ. ಇವಾಗ ನಾನು ಮೈದಾ ತಿನ್ಬೇಡಿ ಅಂತ ಹೇಳ್ತೀನಿ. ಮೈದಾ ಏನು ನಮ್ಮ ಲೈಫ್ ಸ್ಟೈಲ್ ಬೇಕೇ ಬೇಕು ಅನ್ನೋ ಪದಾರ್ಥ ಅಲ್ಲ. ಬ್ರೆಡ್ ತಿನ್ಬೇಡಿ ಅಂತೀನಿ, ಅಥವಾ ಮೈದಾದಲ್ಲಿ ಮಾಡಿರೋ ರೋಟಿಗಳು ಇವೆಲ್ಲ ತಿನ್ಬೇಡಿ ಅಂತ ಹೇಳ್ತೀನಿ. ಇದು ನಮ್ಮ ಒಂದು ಸೌತ್ ಇಂಡಿಯಾದಲ್ಲಿ ಮೈದಾ ಅನ್ನುವಂಥದ್ದು ಅದು ಪಾರ್ಟ್ ಆಫ್ ಲೈಫ್ ಅಲ್ಲ. ನಾವು ಅದನ್ನ ಬಿಟ್ಟು ಸಹ ಜೀವನ ನಡೆಸಬಹುದು. ಸೊ ಹಾಗಾಗಿ ಮೈದಾ ಬಿಡಿ ಅಂತ ಹೇಳ್ತೀನಿ. ಆಮೇಲೆ ಕೂಲ್ ಡ್ರಿಂಕ್ಸ್ ಗಳು ಅದನ್ನ ತಗೋಬೇಡಿ. ಅದಾದ್ಮೇಲೆ ಯಾವ್ದೇ ತರದ ಹಣ್ಣುಗಳನ್ನ ಜ್ಯೂಸ್ ಮಾಡ್ಕೊಂಡು ತಗೋಬೇಡಿ, ಹಣ್ಣನ್ನ ಹಾಗೆ ತಿನ್ನಿ ಅಂತ ಹೇಳ್ತೀನಿ. ಸೊ ಅದನ್ನು ಸಹ ನಾನು ಏನು ಹಣ್ಣನ್ನ ಈ ಹಣ್ಣು ತಿನ್ಬೇಡಿ ಆ ಹಣ್ಣು ತಿನ್ಬೇಡಿ ಅಂತ ಹೇಳಲ್ಲ, ಎಲ್ಲಾ ಹಣ್ಣು ತಿನ್ನಿ ಸರ್ ಅಂತ ಹೇಳ್ತೀನಿ. ಬಟ್ ಜ್ಯೂಸ್ ಮಾಡ್ಕೊಂಡು ಕುಡಿಬೇಡಿ ಅಂತ ಹೇಳಿ. ಅದಾದ್ಮೇಲೆ ಈ ಒಂದು ಏನು ಪ್ಯಾಕ್ಡ್ ಫುಡ್ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಸ್ವಲ್ಪ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿ ಅಂತೀನಿ. ಸೊ ನಮ್ಮ ಡಯಟ್ ಅಂತ ಹೇಳಿದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾವ್ದನ್ನ ನಾವು ಆರಾಮಾಗಿ ಬಿಡಬಹುದು, ಅದೇ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋಂಥದನ್ನ ಮಾತ್ರ ನಾನು ಸ್ಟ್ರಿಕ್ಟ್ ಮಾಡ್ತೀನಿ ಅಷ್ಟೇ. ಅದನ್ನ ತಗೊಳಕ್ ಹೋಗ್ಬೇಡಿ ಅಂತ ಹೇಳಿ. ಅದ್ ಬಿಟ್ರೆ ನಾರ್ಮಲ್ ಆಗಿ ನಿಮ್ದೇನ್ ಊಟದ ಪ್ಯಾಟರ್ನ್ ಇರುತ್ತೆ ಅದನ್ನ ಚೇಂಜ್ ಮಾಡ್ತೀನಿ. 25% ಕಾರ್ಬ್ ಮಾಡ್ಕೊಳ್ಳಿ, 40% ಬಾಯ್ಲ್ಡ್ ಮಾಡ್ಕೊಳ್ಳಿ, 30% ರಾ ಮಾಡ್ಕೊಳ್ಳಿ, ಮೊಸರು ಮಜ್ಜಿಗೆ ತುಪ್ಪನ ಬಳಸಿ, ಇದನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಇದನ್ನ ಫಾಲೋ ಮಾಡಿದ್ರೆ ಬರೀ ನೀವಂತಲ್ಲ ಸರ್, ಇಡೀ ನಿಮ್ಮ ಫ್ಯಾಮಿಲಿ ಎಲ್ಲರೂ ಸಹ ಫಾಲೋ ಮಾಡಬಹುದು. ಸೊ ಇಟ್ಸ್ ಲೈಫ್ ಪೇಷಂಟ್ ಅನ್ನೋದೇ ಒಟ್ಟೋಗುತ್ತೆ ಅನ್ಸುತ್ತೆ ಸರ್. ನೀವು ಹೇಳಿದ್ ನೋಡಿದ್ರೆ ಶುಗರ್ ಪೇಷಂಟ್ ಇರಲ್ಲ ಅನ್ಸುತ್ತೆ. ಅಂದ್ರೆ ಏನಂತ ಸರ್, ಶುಗರ್ ಅನ್ನುವಂಥದ್ದು ಅದು ಇಟ್ಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರೋದ್ರಿಂದ ಬಂದಿರೋದು. ನಮ್ಮ ಜೀವನ ಶೈಲಿ ಏನಿರುತ್ತಲ್ಲ ಅದು ಸರಿಯಾಗಿ ನಾವು ಮಾಡ್ಕೊಳ್ತೀರಾ, ಟೆನ್ಷನ್ಸ್ ಅದು ಇದು ಫುಡ್ ಹ್ಯಾಬಿಟ್ಸ್ ಇದರಿಂದ ಬಂದಿರೋಂಥದ್ದು ಶುಗರ್. ನಾವು ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ನ ಕರೆಕ್ಷನ್ಸ್ ಮಾಡ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಶುಗರ್ ಬಂದಾಗ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಯಾಕಂದ್ರೆ ಒಳಗಡೆ ಕರೆಕ್ಷನ್ಸ್ ಆಗಬೇಕು. ಅದಾದ್ಮೇಲೆ ಲೈಫ್ ಸ್ಟೈಲ್ ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಮತ್ತೆ ಜೀವನದಲ್ಲಿ ಶುಗರ್ ಅನ್ನೋದು ಹತ್ತಿರಕ್ಕೆ ಬರಲ್ಲ. ಈ ಒಂದ್ಸತಿ ಶುಗರ್ ಬಂದ್ಮೇಲೆ ಜೀವನ ಪರ್ಯಂತರ ನಾವು ಮಾತ್ರೆ ತಗೋಬೇಕು ಅಥವಾ ಅಷ್ಟೇ ಮುಗೀತು, ಅದೆಲ್ಲ ನಾನು ಒಪ್ಪೋದಿಲ್ಲ ಸರ್. ಯಾಕಂದ್ರೆ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ 15 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಹಳಷ್ಟು ಪೇಷಂಟ್ಸ್ ಗಳನ್ನ ನಾನು ಶುಗರ್ ಇಂದ ಅವರು ಟ್ರೀಟ್ಮೆಂಟ್ ತಗೊಂಡು ಹೊರಗೆ ಬಂದಿದ್ದಾರೆ, ಇವತ್ತಿಗೂ ಸಹ ಆರಾಮಾಗಿದ್ದಾರೆ. ಸೊ ಅದೇ ನನಗೆ ಲೈವ್ ಎಕ್ಸಾಂಪಲ್, ನನಗೆ ಲೈವ್ ಎಕ್ಸಾಂಪಲ್. ಯಾರು ಏನೋ ಹೇಳಿ ಬುಕ್ಕಲ್ಲಿ ಓದ್ಬೇಕು ಅದು ಇದೆಲ್ಲ ಇಲ್ಲ, ನನಗೆ ಲೈವ್ ಎಕ್ಸಾಂಪಲ್. ನನ್ನ ಪೇಷಂಟ್ಸ್ ಗಳು ಆತರ ಇದ್ದಾರೆ, ಅವರೆಲ್ಲ ಇವತ್ತಿಗೂ ಸಹ ನನ್ನ ಜೊತೆ ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ನನಗೆ ಈ ಒಂದು ಟ್ರೀಟ್ಮೆಂಟ್ ಮೇಲೆ. ಬಟ್ ಏನಂದ್ರೆ ಜನಕ್ಕೆ ಏನು ಅಂತ ಹೇಳಿದ್ರೆ ಆ ಒಂದು ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಶುಗರ್ ಅಂತ ಹೇಳಿದ್ರೆ ಶುಗರ್ ಅಂತ ಹೇಳ್ತಿದಂಗೆ ಸಹ ಹೆದರ್ಕೊಂಡ್ಬಿಡ್ತಾರೆ. ಶುಗರ್ ಬಂತು ಅಂದ್ರೆ ಮುಗೀತು, ಒಂದ್ ಕತೆ ಮುಗೀತು ಅನ್ನೋ. ಇವತ್ತಿಂದ ಒಂದು ಮನೇಲಿ ಒಬ್ರು ಶುಗರ್ ಪೇಷಂಟ್ ಇದ್ದೇ ಇರ್ತಾರೆ. ಆ ರೀತಿ ಆಗೋಗಿದೆ ಇದ್ರ ಜನರೇಷನ್ ಅಲ್ಲಿ. ಸೊ ಶುಗರ್ ಅಂದ್ರೆ ಭಯ ಬೇಡ, ಅದನ್ನ ಆರಾಮ ಸರಿ ಮಾಡ್ಕೋಬಹುದು. ಸೊ ಜೊತೆಗೆ ಇನ್ನು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿರ್ತೀನಿ ಸರಿ ಹೋಗುತ್ತೆ, ಈ ತರ ಡಯಟ್ ಮಾಡಿ ಅದು ಎಲ್ಲ ಹೇಳಿರ್ತೀನಿ. ಅರ್ಜೆನ್ಸಿ ಹಿಂಗೆ ಅಂದ್ರೆ ಇವಾಗ ನೀವು ಹೇಳಿದ್ರೆ 10 ವರ್ಷ 8 ವರ್ಷದಲ್ಲಿ ಶುಗರ್ ಇತ್ತು, ಟ್ರೀಟ್ಮೆಂಟ್ ಶುರು ಮಾಡ್ತೀರಿ. ಟ್ರೀಟ್ಮೆಂಟ್ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಆ ಟೈಮಲ್ಲಿ ಕೇಳೋದು ನಾನು ಒಪ್ಕೊಡ್ತೀನಿ, ಯಾಕಂದ್ರೆ ಭಯ ಇದ್ದೇ ಇರುತ್ತೆ. ಸರ್ ಏನ್ ಸರ್ 300 ಆಗೋಯ್ತು, ಸರ್ ಏನ್ ಸರ್ 200 ಆಗೋಯ್ತು, ಸರ್ ಯಾಕೆ ಸರ್ ಈ ತರ ಫ್ಲಕ್ಚುಯೇಟ್ ಆಗ್ತಿದೆ, ಭಯ ಇರುತ್ತೆ. ಅದನ್ನ ಭಯ ಇದ್ದಾಗ ಡಾಕ್ಟರ್ ಹತ್ರ ಕೇಳೋದ್ರಲ್ಲಿ ತಪ್ಪಿಲ್ಲ, ಕೇಳಲೇಬೇಕು. ಅವಾಗ ಕೇಳಿದಾಗ ಇಲ್ಲ ಸರ್ ಈ ತರ ಹಿಂಗಾಗುತ್ತೆ ಹೀಗಾಗುತ್ತೆ, ಏನ್ ತಲೆ ಕೆಡ್ಸ್ಕೊಬಿಡಿ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಹೌದಾ ಸರ್ ನೀವ್ ಹೇಳಿದ್ಮೇಲೆ ಆಯ್ತು ಸರ್, ನೀವ್ ಹೇಳ್ತಾ ಇದ್ರೆ ನಾನು ನಂಬ್ತೀನಿ, ಓಕೆ ಸರ್ ಅಂತ ಆ ಒಂದು ಕಾನ್ಫಿಡೆನ್ಸ್ ನಮಗೆ ಕೊಟ್ಬಿಡ್ತು ಅಂತ ಹೇಳಿದ್ರೆ ರಿಸಲ್ಟ್ಸ್ 100% ಬರುತ್ತೆ. ಏನಾಗುತ್ತೆ ಅಲ್ಲಿ ಇಲ್ಲ ಸರ್ ಜಾಸ್ತಿ ಅಂತ ನಮ್ಮ ಮನೇಲಿ ಹಂಗೆ ಹೇಳ್ತವ್ರೆ, ನಮ್ಮ
ಫ್ರೆಂಡ್ ಹಿಂಗೆ ಹೇಳ್ತಾರೆ, ಇವ್ರು ಹಾಗೆ ಹೇಳ್ತಾರೆ, ಅವ್ರು ಹೀಗೆ ಹೇಳ್ತಾರೆ, ಇನ್ನು ಎಷ್ಟು ದಿನ ಬರ್ಬೇಕಾಗತ್ತೆ, ಇನ್ನು ಅದಾಗುತ್ತೆ ಇದಾಗುತ್ತೆ ಅಂತ ಮೈಂಡಲ್ಲೇ ತುಂಬಾ ವಿಷಯಗಳು ಇಟ್ಕೊಂಡ್ರೆ ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಶುಗರ್ ಕಂಟ್ರೋಲ್ ಬರೋದೇ ಇಲ್ಲ. ಮೈಂಡ್ ಅಲ್ಲೇ ಇರುತ್ತಲ್ಲ, ಅದೇ ಸೆಟ್ ಇಟ್ಕೊಂಡಿರ್ತಾರೆ, ವಾಸಿ ಆಗುತ್ತೋ ಇಲ್ವೋ ವಾಸಿ ಆಗುತ್ತೋ ಇಲ್ವೋ ಹಂಗೆ ಹಿಂಗೆ ಅಂತ. ಸೊ ಅದೇನಾಗುತ್ತೆ, ವಾಸಿ ಆಗುತ್ತೋ ಇಲ್ವೋ ಅನ್ನೋ ತರ ಇದ್ರಲ್ಲೇ ಹಂಗೆ ಇರುತ್ತೆ, ಅದು ಹಂಗೆ ಇರುತ್ತೆ. ಸೊ ಅದಕ್ಕೆ ನಾ ಹೇಳ್ತೀನಿ, ಚಿಂತೆ ಬಿಟ್ಬಿಡಿ ಸರ್, ಸರಿ ಹೋಗುತ್ತೆ, ಅದನ್ನ ಮರ್ತು ಬಿಡಿ, ಕಾಯಿಲೆನ ಮರ್ತು ಬಿಡಿ, ಸರಿ ಹೋಗುತ್ತೆ ಅಂತ. ಕೇಳಲ್ಲ. ಯಾರೆಲ್ಲ ಕಾಯಿಲೆನ ಮರ್ತು ಧೈರ್ಯವಾಗಿ ಡಾಕ್ಟರ್ನ ಮತ್ತೆ ಟ್ರೀಟ್ಮೆಂಟ್ ನ ಮತ್ತೆ ಆ ಭಗವಂತನ ನಂಬ್ಕೊಂಡು ಬರ್ತಾರೋ ಅವ್ರು 100% ರಿಸಲ್ಟ್ ಸಿಗುತ್ತೆ. ಯಾರು ಯಾರನ್ನೂ ನಂಬೋದಿಲ್ಲ, ಬರೀ ಅವರನ್ನ ನಂಬ್ಕೊಂಡು ಅವ್ರ ಸುತ್ತಮುತ್ತಲ ಇರೋರ್ನ ನಂಬ್ಕೊಂಡು ಬರ್ತಾರೋ ಅವರು ಆ ಗೊಂದಲದಲ್ಲೇ ಇರ್ತಾರೆ. ಇದು ನನ್ನ ಒಂದು 15 ವರ್ಷದ ಅನುಭವ. ಅವ್ರು ಏನ್ ಮಾಡಿದ್ರು ನ್ಯಾಚುರಲ್ ಆಗಲ್ಲ ಸರ್. ನಾನು ನೋಡೋಷ್ಟು ನೋಡ್ತೀನಿ, ಆಮೇಲೆ ಅವ್ರಿಗೆ ಬಿಟ್ಬಿಡ್ತೀನಿ, ನಿಮ್ ಇಷ್ಟ ಸರ್ ಅಂತೇಳಿ. ಅದೇ ಯಾರು ತುಂಬಾ ಇದರಲ್ಲಿ ಒಂಥರ ಸರ್ ನಂಗೆ ರಿಸಲ್ಟ್ ಬೇಕೇ ಬೇಕು ಅಂತ ಡೆಡಿಕೇಟೆಡ್ ಆಗಿರ್ತಾರಲ್ಲ, ನಾನು ಅವ್ರನ್ನ ಬಿಡೋದೇ ಇಲ್ಲ. ಅವ್ರಿಗೆ ರಿಸಲ್ಟ್ ಸಿಗೋ ತನಕ ನಾನು ಬಿಡೋದಿಲ್ಲ. ಸೊ ಅದು ಆತರ ಒಂದು ಡಾಕ್ಟರ್ ಮೇಲೆ ಒಂದು ಫೇತ್ ಅವ್ರು ತೋರಿಸ್ತಾ ಇದಾರೆ ಅಂತ ಹೇಳಿದ್ಮೇಲೆ ನಂದು ಕರ್ತವ್ಯ ಇರುತ್ತೆ, ನಾನು ಅವ್ರಿಗೆ ರಿಸಲ್ಟ್ಸ್ ಕೊಡ್ಲೇಬೇಕು ಅಂತ. ಫಾಲೋ ಮಾಡೋ ಖುಷಿ ಇರುತ್ತೆ. ಸೊ ಅದು ಬೇಜಾರಾಗುತ್ತೆ ಕೆಲವು ಟೈಮಲ್ಲಿ, ಪೇಷಂಟ್ಸ್ ಗಳು ಇದು ಮಾಡೋದು ಬೇಜಾರಾಗುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ಭಗವಂತನ ಇಚ್ಛೆ, ಭಗವಂತ ಯಾರ ಹಣೆಯಲ್ಲಿ ಏನೇನ್ ಬರ್ದಿರ್ತಾನೋ ಅದೇ ಆಗುವಂಥದ್ದು. ಸೊ ಅದಕ್ಕೂ ನಾನು ಸುಮ್ಮನೆ ಆಗೋಗ್ತೀನಿ. ಕೆಲವೊಂದು ಭಗವಂತಂದು ಇರುತ್ತೆ ಸರ್, ಕೆಲವೊಂದು ನಾವು ಫಾಲೋ ಅಪ್ ಮಾಡ್ಕೊಂಡು ಭಗವಂತ ಎಲ್ಲ ಕೊಟ್ಟಿರ್ತಾನೆ, ಬಟ್ ನಾವ್ ಅದು ನಂಗೆ ನಾವು ಫಾಲೋ ಅಪ್ ಮಾಡಬೇಕು. ಯಾಕಂದ್ರೆ ನೀವ್ ಹೇಳ್ದಂಗೆ ಮೈಂಡ್ ಸೆಟ್ ಅಲ್ಲಿ ನಾವ್ ಅದನ್ನ ವಾಸಿ ಮಾಡ್ಕೋಬೇಕು, ನಾವ್ ವಿತೌಟ್ ಮಾತ್ರ ರೆಡಿ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ನಮಗೂ ಬರ್ಬೇಕು. ಇವಾಗ ಏನಂತ ಇವಾಗ ಒಂದು ಬಾಡಿನಲ್ಲಿ ಬೌಂಡ್ರಿ ಹಾಕೊಂಡ್ಬಿಟ್ಟು ಆ ಬೌಂಡ್ರಿ ಒಳಗಡೆನೆ ಇರ್ತಾರ, ಈಚೆಗೆ ಬರ್ತಿಲ್ಲ ಅವರು. ಏನನ್ಸುತ್ತೆ ನಾವೇನೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಬೌಂಡ್ರಿ ಹಾಕೊಂಡ್ಬಿಟ್ರೆ ಮತ್ತೆ ಇನ್ನೆಲ್ಲಿ ಆಚೆಗೆ ಬರೋದಕ್ಕೆ ಚಾನ್ಸ್ ಆಗುತ್ತೆ. ಹೌದು ಸರ್, ಹೌದು. ಅವ್ರು ನಿಶ್ಚಂದೇ ಹೋಗಿ ಬರ್ಬೇಕು, ಇಲ್ಲಪ್ಪ ನಾ ಇಲ್ಲಿ ಬಂದಿದ್ದೀನಿ ವಾಸಿ ಮಾಡ್ಕೊಳ್ತೀನಿ ಅಂತ. ನಾನು ಡಾಕ್ಟರ್ ನಂಬಿದ್ದೀನಿ, ಡಾಕ್ಟರ್ ಕ್ಯೂರ್ ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ, ನಾನು ಡಯಟ್ ಹೇಳಿರಿ, ಇವಾಗ ನೀವು ಹೇಳಿದ್ರಿ ಸರ್, ನೀವು ಹೇಳಿದ್ರೆ ಮನೇಲಿ ಎಲ್ಲರೂ ಸಹ ನಾನು ಹೇಳಿರೋ ಡಯಟ್ ನ ಫಾಲೋ ಮಾಡ್ತಾರೆ. ಸೊ ನೋಡಿ ಸರ್, ಆ ಡಯಟ್ ಅನ್ನೋದು ಇಂಪಾರ್ಟೆಂಟ್ ಸರ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಾನು ಹೇಳಿರ್ತೀನಿ ಕಾರ್ಬೋಹೈಡ್ರೇಟ್ 25 ಭಾಗ ತಿನ್ನ, ಕಾರ್ಬೋಹೈಡ್ರೇಟ್ ತಿನ್ಬೇಡಿ ಅಂತ ಹೇಳಲ್ಲ, ಅದನ್ನ 25% ಮಾಡ್ಕೊಳ್ಳಿ, ಕಮ್ಮಿ ಮಾಡ್ಕೊಳ್ಳಿ. ಅದ್ರ ಬದಲಾಗಿ ಪಲ್ಯಗಳನ್ನೆಲ್ಲ ಜಾಸ್ತಿ ತಿನ್ನಿ ಅಂತ ಹೇಳ್ತೀನಿ. ಅದು ಕಷ್ಟ ಅವ್ರಿಗೆ. ಹೇಗೆ ಅಂತ ಹೇಳಿದ್ರೆ, ತಟ್ಟೆ ತುಂಬಾ ಅನ್ನ ಇರ್ಬೇಕು, ಪಲ್ಯ ಇಷ್ಟೇ ಇರ್ಬೇಕು, ಆ ರೀತಿ ಮಾಡ್ಕೊಂಡ್ರೆ ಲೈಫ್ ಸ್ಟೈಲ್ ಅದು ಇದು ತುಂಬಾ ಕಾರ್ಬ್ ತಿನ್ನೋದು ವಿಷ ಸರ್. ಅದು ಕಾರ್ಬ್ ತುಂಬಾ ಹೋದ್ರೆ ಅದು ಗ್ಲೂಕೋಸ್ ಕನ್ವರ್ಟ್ ಆಗುತ್ತೆ. ನಮ್ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡ್ಬೇಕು ಗ್ಲೂಕೋಸ್. ಆ ಗ್ಲೂಕೋಸ್ ಅನ್ನುವಂಥದ್ದು ಫೈಬರ್, ಫ್ಯಾಟ್ ಮತ್ತೆ ಪ್ರೋಟೀನ್ ಇದ್ರ ಜೊತೆಲಿ ಹೋಯ್ತು ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಯುಟಿಲೈಸ್ ಆಗುತ್ತೆ. ಬರೀ ಏನ್ ಮಾಡ್ತಾರೆ, ಇಷ್ಟ ಅನ್ನ ಹಾಕೊಳ್ತಾರೆ, ಮೇಲೆ ಒಂದು ತಿಳಿ ಸಾರು ಹಾಕೊಂಡ್ಬಿಡ್ತಾರೆ, ಹಾಕೊಂಡು ಊಟ ಮಾಡ್ತಾರೆ. ಅದೇನಾಗುತ್ತೆ, ಅದು ಎಷ್ಟು ತಿಂದ್ರು ನೀವು ಹೊಟ್ಟೆ ತುಂಬ ಮತ್ತೆ 1 or 2 hours ಮತ್ತೆ ಹಸುವಾಗುತ್ತೆ. ಎಷ್ಟು ತಿಂದ್ರು ಅದು ಶಕ್ತಿ ಕೊಡಲ್ಲ, ಆಮೇಲೆ ಗ್ಲೂಕೋಸ್ ಜಾಸ್ತಿ ಆಗುತ್ತೆ, ಮತ್ತೆ ಶುಗರ್ ಎಲ್ಲ ಜಾಸ್ತಿ ಫ್ಲಕ್ಚುಯೇಟ್ ಆಗುತ್ತೆ, ನಾರ್ಮಲ್ ಬರಕ್ ಚಾನ್ಸ್. ವೆಯ್ಟ್ ಲಾಸ್ ಆಗ್ತಾರೆ. ನಾನು ಚೆನ್ನಾಗಿ ಊಟ ಮಾಡ್ತಾ ಇದೀನಿ, ವೆಯ್ಟ್ ಲಾಸ್ ಆಗ್ತೀನಿ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿರೋದು ಊಟ ಮಾಡಿದ್ರೆ ವೆಯ್ಟ್ ಲಾಸ್ ಆಗಲ್ಲ. ಹೌದು ಸರ್. ಈಗ ಸಣ್ಣ ಮಕ್ಳೆಲ್ಲೂ ಸಹ ಒಳ್ಳೆ ಊಟ ಅನ್ನೋದೇ ಮರ್ತೋಗಿದೆ. ಮುದ್ದೆ, ರೊಟ್ಟಿ ಇವೆಲ್ಲ ಹೋಯ್ತು. ಇವಾಗ ಏನಿದು ಬೇರೆ ಫಾಸ್ಟ್ ಫುಡ್ ಗಳು ಬಂದ್ಬಿಟ್ಟು, ಆಮೇಲೆ ಇನ್ನೊಂದು ಡೆಲಿವರಿ ಐಟಮ್ ಜಾಸ್ತಿ ಇದೆಯಲ್ಲ, ಎಲ್ಲ ಆನ್ಲೈನ್ ಬುಕ್ ಮಾಡ್ಬಿಡೋದು, ನಮಗಂತೂ ಗೊತ್ತಿರಲ್ಲ, ಮನೆಗೆ ಬಂದ್ಬಿಡೋದು. ಮನೆಗೆ ಬಂತ ಅರ್ಧ ಗಂಟೆ ತಿನ್ಬಿಟ್ಟು ಕಳಿಸ್ತಾ ಇರೋ ಅಷ್ಟೇನೆ. ಈಗ ಹಂಗ್ ಮಾಡಿ ಲೈಫ್ ಸ್ಟೈಲ್ ಹಾಳಾಗೋಗ್ಬಿಡೋದು. ಅದರಿಂದ ಈ ಶುಗರ್ಗಳು, BP ಶುಗರ್ಗಳು ಜಾಸ್ತಿ ಆಗ್ತಾ ಇರೋದು. ಯಾವಾಗ ಮತ್ತೆ ಹಿಂದಿನ ಕಾಲದ ತರನೇ ತರಕಾರಿ ಫುಡ್ಗಳು ನಾವು ವಾಪಸ್ ಹೋಗ್ತೀವಿ, ಖಂಡಿತ ನಮ್ ಯಾವ್ದೇ ಕಾಯಿಲೆ ಇಲ್ಲದೆ ನಾವು ಆರಾಮಾಗಿ ನಾರ್ಮಲ್ ಆಗಿರ್ತೀವಿ ಸರ್. ಇದು 100% ಹೇಳ್ತೀನಿ ನಾನು, ಯಾಕಂದ್ರೆ ನನ್ನ ಅನುಭವ ಆಗೋಗ್ಬಿಟ್ಟಿದೆ 3 ತಿಂಗಳಲ್ಲಿ ನನಗೆ. ನಾನೇ ಹೇಳ್ತಾ ಇದೀನಿ 100% ಕ್ಯೂರ್ ಆಗ್ತದೆ. ಯಾವ ಟ್ಯಾಬ್ಲೆಟ್ ಬೇಡ, ಏನು ಬೇಡ ಸರ್. ಅದೇ ಸರ್, ಹಣ್ಣುಗಳು ನಮ್ ದೇಹಕ್ಕೆ ಬೇಕಾದ್ರೆ ಕೊಡ್ಬೋದು, ಕೊಡದೇನೆ ಇರ್ಬೋದು ಹಣ್ಣುಗಳನ್ನ. ಅದು ಕಂಪಲ್ಷನ್ ಇಲ್ಲ ಸರ್, ಹಣ್ಣು ಕೊಡ್ಲೇಬೇಕು ಅಂತ ಹೇಳಿ. ಬಟ್ ತರಕಾರಿ ಇದೆಯಲ್ಲ, ಹಸಿ ತರಕಾರಿಗಳು ನಮ್ ದೇಹ ತುಂಬಾ ಇಷ್ಟಪಡುತ್ತೆ. ನಮ್ ದೇಹ ಕೇಳಿದ್ರೆ ಹಸಿ ತರಕಾರಿಗಳನ್ನ ನೀವು ಎಷ್ಟು ಹಸಿ ತರಕಾರಿ ಕೊಡ್ತಿರೋ ದೇಹ ಅಷ್ಟು ಖುಷಿಯಾಗಿರುತ್ತೆ. ನೀವು ಬೇಕಾದ್ರೆ ಹಸಿ ತರಕಾರಿ ತಿನ್ಬಿಟ್ಟು ನೋಡಿ, ಅವತ್ತಿನ ದಿನ ತುಂಬಾ ಲವಲವಿಕೆಯಿಂದ ಇರ್ತೀರ. ಅದ್ರ ಜೊತೆ ಬೇಕಾದ್ರೆ ಸ್ವಲ್ಪ ಫ್ಯಾಟ್ ನ ಆಡ್ ಮಾಡ್ಕೊಳ್ಳಿ ಅಷ್ಟೇ. ಫ್ಯಾಟ್ ನಿಮ್ಗೆ ಕಾಳುಗಳಲ್ಲಿ, ನಟ್ಸ್ ಗಳಲ್ಲಿ ಸಿಗುತ್ತೆ, ಮತ್ತೆ ಇರುತ್ತೆ ಸರ್. ಮತ್ತೆ ಮೊಳಕೆ ಇದು ನಟ್ಸ್ ಅಲ್ಲೂ ಇರುತ್ತೆ, ಕಾಳುಗಳಲ್ಲೂ ಇರುತ್ತೆ. ಅದಾದ್ಮೇಲೆ ಯಾವ್ದು ಡೈರಿ ಪ್ರಾಡಕ್ಟ್ಸ್ ಅಲ್ಲೂ ಇರುತ್ತೆ, ಬೆಣ್ಣೆ, ಮೊಸರು, ಮಜ್ಜಿಗೆ, ತುಪ್ಪ, ಇದರಲ್ಲೂ ಫ್ಯಾಟ್ ಇರುತ್ತೆ. ಬೇಕಾದ್ರೆ ತಗೋಬೋದಾ ಸರ್ ಅವರು? ನಂದಿನಿ ಇದು ಬರುತ್ತಲ್ಲ ಸರ್, ಪನ್ನೀರ್, ಅದನ್ನೆಲ್ಲ ಸಿಗುತ್ತೆ ಸರ್. ಅದೇ ಅದನ್ನ ತಿನ್ಬಿಟ್ಟು ನೋಡಿ ಸರ್, ನಿಮ್ಗೆ ಹೇಗಂತ ಲವಲವಿಕೆಯಿಂದ ಇರುತ್ತೆ. ನೀವು ಎಷ್ಟು ಕಾರ್ಬ್ನ ತಿಂತೀರೋ ಅಷ್ಟು ನಿಮ್ಗೆ ನಿದ್ರೆ ಬಂದ್ಬಿಡುತ್ತೆ. ನಿದ್ರೆ ಬರುತ್ತೆ, ಖಂಡಿತ ಕೆಲಸ ಮಾಡೋ ಮೂಡ್ ಬರಲ್ಲ, ಮೈ ಭಾರ ಅನ್ಸುತ್ತೆ, ನಿದ್ರೆ ಮಾಡೋಣ ಅಂತ ಅನ್ಸುತ್ತೆ. ಅದೇ ಈ ತರ ಊಟ ಮಾಡ್ತಾರೆ ಯಾವ ಕಾರಣಕ್ಕೂ ನಿದ್ರೆ ಬರುತ್ತೆ. ನಾನು ನಿಜವಾಗಿ ಖುಷಿಯಾಗಿರ್ತೀನಿ ಸರ್. ಎಲ್ಲಾರು ಹೋಗಿ ಬರ್ಬೇಕು, ರೋಡಲ್ಲಿ ಹೋಗ್ತಾ ಇದ್ರು ಕೂಡ, ಏನೇ ಮಾಡ್ತಾ ಇದ್ರು ಕೂಡ ನನ್ ಮೈಂಡ್ ಫುಲ್ ಖುಷಿಯಾಗಿರ್ತೈತೆ. ನಾವ್ ಇವಾಗ ಯಾವ್ದೇ ತರ ತಲೆಗೆ ಹಾಕೊಳ್ಳಲ್ಲ ಸರ್. ಯಾವ್ದೇ ಒಂದು ನಾನು ಬಿಸ್ನೆಸ್ ಮಾಡ್ತೀನಿ, ಬಿಸ್ನೆಸ್ ಮಾಡಾಗ ಎಲ್ಲ ನಮಗೂ ಟೆನ್ಷನ್ ಇರುತ್ತೆ, ಬಟ್ ನನ್ನ ಟೆನ್ಷನ್ ಇಂದ ಫ್ರೀ ಬರುತ್ತೆ, ಹೋಗ್ತೀನಿ
ಬಟ್ ನಾನು ಇಲ್ಲಿಂದ ತಗೊಳಲ್ಲ, ಇಲ್ಲಿಂದ ತಗೊಂಡಿರ್ತೀನಿ. ಈಗ ಅದು ಬಿಟ್ಬಿಟ್ಟಿದ್ದೀನಿ, ಟೆನ್ಷನ್ ಫ್ರೀ ಬಿಟ್ಬಿಟ್ಟಿದ್ದೀನಿ. ಅದರಿಂದ ನಾನು ಏನೇ ಊಟ ಮಾಡೋದು ಕೂಡ ನಾರ್ಮಲ್ ಆಗಿರ್ತೀನಿ ಸರ್. ಸರಿ ಸರ್. ಮತ್ತೆ ವೀಕ್ಷಕರೇ, ಇಷ್ಟೊತ್ತವರೆಗೂ ನೋಡಿದ್ರಿ. ಹಾಗೆ ಸರ್ದು ಒಂದು ಶುಗರ್ ರೀಡಿಂಗ್ ಚೆಕ್, ಆಮೇಲೆ ಇದು ಕ್ಲಿಪ್ಪಿಂಗ್ ಹಾಕ್ತೀನಿ ನಾನು. ಅದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಿಗೂ ಸಹ ನಾನು ಹೇಳುವಂಥದ್ದು, ಸರ್ ಇವಾಗ ಇಷ್ಟು ಚೆನ್ನಾಗಿ ಮಾತಾಡಿದ್ರು, ಅದೇ ಥರ ನಾವು ಸರಿ ಮಾಡ್ಕೋಬೇಕು ಅನ್ನೋದು ಇರಬೇಕು, ಮತ್ತು ಡಯಟ್ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೋಬೇಕು, ಮತ್ತು ನಾವೇನು ತಿನ್ನಬೇಕು ಅನ್ನೋದು ಇರಬೇಕು. ಆ ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಅನ್ನೋದು ಇಂಪಾರ್ಟೆಂಟು. ಅದನ್ನು ಮಾಡ್ಕೊಳ್ತು ಅಂತ ಹೇಳಿದ್ರೆ ರಿಸಲ್ಟ್ಸ್ ಅನ್ನೋದು 100% ಇರುತ್ತೆ. ಕೆಲವರು ಬೇಗ ರಿಸಲ್ಟ್ಸ್ ಬರುತ್ತೆ, ಕೆಲವರು ನಿಧಾನ ಆಗುತ್ತೆ ರಿಸಲ್ಟ್ಸು. ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಒಳಗಡೆ ಯಾವಾಗ ತುಂಬ ಪ್ರಾಬ್ಲಮ್ಸ್ಗಳಾಗಿರುತ್ತೆ, ಡ್ಯಾಮೇಜ್ಗಳಾಗಿರುತ್ತೆ, ಆವಾಗ ರಿಸಲ್ಟ್ಸ್ ಲೇಟ್ ಆಗುತ್ತೆ. ಸೊ ಪೇಷನ್ಸಿಂದ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ 100% ರಿಸಲ್ಟ್ಸ್ ಇದೆ ಅಂತ ಹೇಳ್ತೀನಿ. ಮತ್ತು ಇಷ್ಟೊತ್ತರೆಗೂ ಪೇಷನ್ಸಿಂದ ಬಂದು ಕೂತು ಅವರ ಒಂದು ಅನುಭವಗಳನ್ನೆಲ್ಲ ಹೇಳಿ ನಿಮಗೂ ಸಹ ಅದನ್ನು ಮನವರಿಕೆ ಮಾಡಿಕೊಡುವಂಥದ್ದು ಎಲ್ಲ ಮಾಡಿರುವಂತಹ ಸರ್ಗೆ, ರಾಜು ಸರ್ಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ವೀಕ್ಷಕರೇ ನಿಮಗೂ ಸಹ ಇಷ್ಟೊತ್ತಿಗೂ ನಮ್ಮ ಚಾನಲ್ನಲ್ಲಿ ಇದ್ದು ಈ ಒಂದು ವಿಡಿಯೋನ ನೋಡಿ ಸಹಕರಿಸಿದ್ದಕ್ಕೆ ನಿಮಗೂ ಸಹ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ದು ಏನೇ ಡೌಟ್ಸ್ ಇದ್ರೂ ಸಹ ಒಂದು ಕಮೆಂಟ್ ಸೆಷನಲ್ಲಿ ಹಾಕಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ. ಚೆಕ್ ಮಾಡಿ ಅಜಯ್.